ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮಳಮಾಚನಹಳ್ಳಿ ಡೇರಿಯು ಹಾಲು ಸಂಗ್ರಹ ಮತ್ತು ಪೂರೈಕೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಪ್ರತಿನಿತ್ಯ 3200 ಲೀಟರ್ ಹಾಲು ಸಂಗ್ರಹವಾಗುವ ಈ ಡೇರಿಯ ಪ್ರತಿ ತಿಂಗಳ ವ್ಯವಹಾರ ಬರೋಬ್ಬರಿ 40 ಲಕ್ಷ ರೂಪಾಯಿಗಳಿಗೂ ಅಧಿಕ. ನೂರಾರು ಕುಟುಂಬಗಳು ಹಾಲು ಹಾಕಿ ಬದುಕನ್ನ ಕಟ್ಟಿಕೊಂಡಿವೆ. 16 ಪ್ರಶಸ್ತಿಗಳು ಮಳಮಾಚನಹಳ್ಳಿ ಡೇರಿಯ ಪಾಲಾಗಿವೆ. ಜೂನ್ 1ನೇ ತಾರೀಕು ವಿಶ್ವ ಹಾಲು ದಿನವನ್ನ ಆಚರಿಸಲಾಗುತ್ತದೆ. ಹುಟ್ಟಿದ ಮಗುವಿನಿಂದ ಮುದುಕರವರೆಗೂ ಎಲ್ಲ ವಯೋಮಾನದವರಿಗೂ ಹಾಲನ್ನು ಕುಡಿಯುವುದರಿಂದ ಆಗುವ ಆರೋಗ್ಯಕರ ಉಪಯೋಗಗಳ ಬಗ್ಗೆ ವಿಶ್ವ ಹಾಲು ದಿನದಂದು ಜನಜಾಗೃತಿ ಮೂಡಿಸಲಾಗುತ್ತದೆ. ಹಾಲಿನ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವ ಕೆಲಸ ವಿಶ್ವ ಹಾಲು ದಿನದಂದು ಜಗತ್ತಿನಾದ್ಯಂತ ನಡೆಯಲಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹಾಲು ಸಂಗ್ರಹಿಸಿ ಪೂರೈಸುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘವು ಸತತ ಹಲವು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಸುವ ಮತ್ತು ಉತ್ತಮ ಡೇರಿಯ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬರುತ್ತಿದೆ. ಸಿಲ್ಕ್ ಮಿಲ್ಕ್ ಸಿಟಿ ಶಿಡ್ಲಘಟ್ಟಕ್ಕೆ ಮಳಮಾಚನಹಳ್ಳಿ ಡೇರಿಯ ಸಾಧನೆ ಒಂದು ತರ ಹೆಮ್ಮೆಯೇ ಸರಿ, ಗರಿಮೆಯೂ ಸರಿ. ವಿಶ್ವ ಹಾಲು ದಿನದ ಅಂಗವಾಗಿ ಮಳಮಾಚನಹಳ್ಳಿ ಡೇರಿಯ ಸಾಧನೆ ಕುರಿತು ಒಂದು ಸ್ಟೋರಿ ನಿಮ್ಮ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯಲ್ಲಿ 1970ರಲ್ಲಿ ಆರಂಭವಾದ ಹಾಲಿನ ಡೇರಿಗೆ ಇದೀಗ ಬರೋಬ್ಬರಿ 55 ವರ್ಷಗಳು ತುಂಬಿವೆ. ಪ್ರತಿದಿನ ಈ ಡೇರಿಯಲ್ಲಿ 3200 ಲೀಟರ್ ಹಾಲು ಸಂಗ್ರಹವಾಗಲಿದೆ. ಮಳಮಾಚನಹಳ್ಳಿಯಲ್ಲಿ 500 ಕುಟುಂಬಗಳ ಸರಿಸುಮಾರು 300 ಕುಟುಂಬಗಳು ಹೈನುಗಾರಿಕೆಯಲ್ಲಿ ತೊಡಗಿದ್ದು, ಈ ಶ್ರೇಯಸ್ಸು ಈ ರೈತ ಕುಟುಂಬಗಳಿಗೆ ಸಲ್ಲುತ್ತದೆ. ಮಳಮಾಚನಹಳ್ಳಿ ಗ್ರಾಮದಲ್ಲಿನ 3/4 ಕುಟುಂಬಗಳು ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದು, ಅದರಿಂದಲೇ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ರೇಷ್ಮೆ ಕೃಷಿ, ಕೂಲಿ ನಾಲಿ ಮಾಡುವ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಎಮ್ಮೆ ಹಸು ಕಟ್ಟಿಕೊಂಡು ಹಾಲು ಉತ್ಪಾದಿಸಿ ಡೇರಿಗೆ ಹಾಕುತ್ತಾರೆ. 1970ರಲ್ಲಿ ಡೇರಿ ಆರಂಭವಾದಾಗಿನ ಆಗಿನ ಅಧ್ಯಕ್ಷ ಎಸ್.ಕೆ. ನಾರಾಯಣಪ್ಪ ಅವರಿಂದ ಹಿಡಿದು ಈಗಿನ ಅಧ್ಯಕ್ಷ ಆರ್. ಸತೀಶ್ ರವರೆಗೂ ಎಲ್ಲ ಆಡಳಿತ ಮಂಡಳಿಗಳ ಅವಧಿಯಲ್ಲಿ ಹಾಲು ಸಂಗ್ರಹ ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಲು ಉತ್ಪಾದಕರಿಗೆ ಕಾಲಕಾಲಕ್ಕೆ ಬಿಲ್ಗಳನ್ನು ನೀಡುವುದರಿಂದ ಹಿಡಿದು ರೈತರಿಗೆ ಅಗತ್ಯವಾದ ಕೆಎಂಎಫ್ ಫೀಡ್, ತುಪ್ಪ, ಗೋದಾರ್ ಶಕ್ತಿ, ಮಿನರಲ್ ಮಿಕ್ಚರ್, ಜೋಳ ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡುವುದರಿಂದಲೂ ಡೇರಿಗೆ ಲಾಭ ಬರುವ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಕಳೆದ 55 ವರ್ಷಗಳಿಂದಲೂ ಡೇರಿಗೆ ಅಧ್ಯಕ್ಷರಾದವರಿಂದ ಹಿಡಿದು ಎಲ್ಲ ನಿರ್ದೇಶಕರು ಕೂಡ ರಾಜಕೀಯ ಬೆರೆಸದೆ ಸಹಕಾರ ತತ್ವದಡಿ ಆಡಳಿತ ನಡೆಸಿ ಡೇರಿಯ ಅಭಿವೃದ್ಧಿಗೂ ಹಾಲು ಉತ್ಪಾದಕರ ಶ್ರೇಯಸ್ಸಿಗೂ ಶ್ರಮಿಸಿದ ಪರಿಣಾಮ ಅಖಂಡ ಕೋಲಾರ ಜಿಲ್ಲೆಯಲ್ಲಿಯೇ ಉತ್ತಮ ಡೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 10 ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. 2 ಜಿಲ್ಲೆಗಳಲ್ಲಿಯೇ ಅತಿ ದೊಡ್ಡದಾದ 3 ಅಂತಸ್ತಿನ ಹಾಲು ಡೇರಿ ಕಟ್ಟಡವನ್ನ ಹೊಂದಿದ್ದು, ಬೃಹತ್ ಸಭಾಂಗಣವನ್ನು ಹೊಂದಿದೆ. ಪ್ರತಿನಿತ್ಯ ಹಾಲು ಉತ್ಪಾದಕರಿಗೆ ಅವರು ಹಾಕಿದ ಹಾಲಿನ ಪ್ರಮಾಣ, ಗುಣಮಟ್ಟ, ಜಿಡ್ಡಿನಾಂಶ ಮತ್ತು ರೈತರಿಗೆ ಸಂದಾಯವಾಗುವ ಹಣದ ಲೆಕ್ಕ ಮೊಬೈಲ್ಗೆ ಎಎಂಸಿಎಸ್ ಫಾರ್ಮರ್ ಆಪ್ ಮುಖಾಂತರ ರವಾನೆಯಾಗುತ್ತದೆ. ಡೇರಿಗೆ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬರಲು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರೈತರನ್ನು ಯಶಸ್ಸಿನ ಯೋಜನೆಗೆ ನೋಂದಾಯಿಸಿದ ಕೀರ್ತಿಯು ಮಳಮಾಚನಹಳ್ಳಿ ಡೇರಿಗೆ ಸಲ್ಲುತ್ತದೆ. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸತೀಶ್ ರವರು ಮಾತನಾಡಿ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡುವ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ಡೇರಿಯು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಡೈರಿ ಪ್ರಾರಂಭವಾದಾಗಿನಿಂದಲೂ ಇಂದಿನವರೆಗೂ ಯಾವುದೇ ಸಮಸ್ಯೆ ಬಂದರೂ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಸಹಕರಿಸಿಕೊಂಡು ಯಾವುದೇ ರೀತಿಯ ತಂಟೆ ತಕರಾರಿಲ್ಲದೆ ಈ ಮಟ್ಟಕ್ಕೆ ತಂದಿರುವುದು ಎಂದು ತಿಳಿಸಿದರು. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಶಿಡ್ಲಘಟ್ಟ. ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು 2 ಜಿಲ್ಲೆಗಳಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ, 2 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡ್ತಾ ಇರೋಂಥ ಅದು ಯಾವುದೇ ಹಳ್ಳಿ ಆದರೆ ನಮ್ಮ ಮಳಮಾಚನಹಳ್ಳಿ ಒಂದು. ಅದಕ್ಕೆ ನಾವು ನಮ್ಮ ಈ ಮಳಮಾಚನಹಳ್ಳಿ ಹೆಸರು ಹೇಳೋದಕ್ಕೆ ನಮಗೆ ಭಾರಿ ಉತ್ಸಾಹಕತೆ ಆಯಿತು. ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ
1970ರಿಂದ ಸ್ಥಾಪನೆ ಆದಂಥದ್ದು. ಆ 70ರಿಂದ ಸ್ಥಾಪನೆ ಆದಂಥ ಸಂದರ್ಭದಿಂದನೂ ಇವತ್ತಿನವರೆಗೂ ನಮ್ಮ ಮಾಜಿ ಅಧ್ಯಕ್ಷರುಗಳು, ಆಮೇಲೆ ಕಮಿಟಿಯವರು, ತಿರ್ಗಾಮೇಲೆ ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ಇವತ್ತಿನವರೆಗೂ ಒಳ್ಳೆ ಹೆಸರು ತಂದುಕೊಟ್ಟು ಚೆನ್ನಾಗಿ ಡೈರಿನ ಈ ಮಟ್ಟಕ್ಕೆ ಒಂದು ಡಿಸ್ಟಿಕಲ್ಲಿ 2 ಡಿಸ್ಟಿಕಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡೆದೈತೆ. ಆಮೇಲೆ ಹಾಲು ಉತ್ಪಾದಕರು ಅಷ್ಟೇ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಏನಾದರೂ ತೊಂದರೆ ಅದು ಇದ್ದರೆ ಆಡಳಿತ ಮಂಡಳಿಗೆ ಮತ್ತು ಸಿಬ್ಬಂದಿಗೆ ತಿಳಿಸಿ ಅವ್ರಿಗೂ ಸಹ ನಾವು ಅವ್ರೇನಾದರೂ ಕೇಳಿದ ಸಮಯದಲ್ಲಿ ನಾವು ಅವ್ರಿಗೂ ಏನು ಬೇಕೋ ಅದನ್ನು ಅನುಕೂಲ ಮಾಡಿಕೊಟ್ಟು ಇದು ಮಾಡ್ತೀರಿ. ಆಮೇಲೆ ಪ್ರತಿ 15 ದಿವಸಕ್ಕೆ ಕರೆಕ್ಟಾಗಿ ನಾವು ಅವ್ರಿಗೆ ರೈತರಿಗೆ ಏನು ಹೋಗಬೇಕು ಉತ್ಪಾದಕರಿಗೆ ಆ ಹಣವನ್ನು ನಾವು ತಪ್ಪದೇ ಇದು ಮಾಡ್ತೀರಿ. ಆಮೇಲೆ ವರ್ಷ ಬೋನಸ್ ಕೊಡ್ತೀರಿ. ಆಮೇಲೆ ಸುಮಾರು ಅಂತಂದರೆ ಒಂದು 230-250 ಜನ ನಮ್ಮ ಡೈರಿಗೆ ಹಾಲು ಸರಬರಾಜು ಮಾಡ್ತಾರೆ ಉತ್ಪಾದಕರು. ಆಮೇಲೆ ನಮ್ಮದು 15-20 ವರ್ಷದಿಂದ ಸತತವಾಗಿ ಪ್ರಶಸ್ತಿಯನ್ನು ತಗೊಂಡು ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಒಂದು ಸಂಘ ಅಂತ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಹಸುಗಳಿಗೆ ರೈತರಿಗೆ ಏನು ಈ ಮಿಲ್ಕ್ ಪೌಡರ್ ಇರ್ಬೋದು, ಗೋದಾರ ಶಕ್ತಿ, ಆಮೇಲೆ ನಂದಿನಿ ತುಪ್ಪನೂ ಈಗ ನಾವು ನಮ್ಮ ಡೈರಿನಲ್ಲಿ ಇದು ಮಾಡ್ತಾಯಿದ್ದೀರಿ. ರೈತರಿಗೆ ಒಳ್ಳೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆಡಳಿತ ಮಂಡಳಿ, ಕಮಿಟಿಯವರು, ಮಾಜಿ ಅಧ್ಯಕ್ಷರುಗಳು, ಆಮೇಲೆ ನಿರ್ದೇಶಕರು ಇವರೆಲ್ಲ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಈ ಸಂಸ್ಥೆನ ಇನ್ನೂ ಚೆನ್ನಾಗಿ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಅಲ್ಲಿ 1-2 ಮಾತು ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಮಾತನಾಡಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡುವ ಸಂಘವಾಗಿದ್ದು, ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮೂರಿನ ಈ ಡೈರಿಯು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಗ್ರಾಮದ ಹಾಲು ಉತ್ಪಾದಕರು, ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿ ತಿಳಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಸಂಘ ಆಗಿದ್ದು, ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿರೋ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದೆ. ಹಾಗೆ ಉತ್ತಮ ಹಾಲು ಸರಬರಾಜನ್ನು, ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡ್ತಾ ಇರೋ ಸಂಘ ಅಂತ ನಾವು ಹೇಳಿಕೆ ಪಾತ್ರವಾಗಿದೆ. ನಮ್ಮ ಒಂದು ಈ ಡೈರಿ ಈ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣ ಹಾಲು ಉತ್ಪಾದಕರು, ಬ್ರಹ್ಮಚರಡಿ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹಾಗೂ ಮುಖ್ಯವಾಗಿ ಆಡಳಿತ ಮಂಡಳಿಯವರು ತುಂಬ ಸಿಬ್ಬಂದಿಯವರಿಗಾಗಲಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗಾಗಲಿ ತುಂಬ ಪ್ರೋತ್ಸಾಹ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಹಿಂದೆ ಕಾರ್ಯನಿರ್ವಹಿಸಿರುವಂಥ ಇಲ್ಲಿ ಸುಮಾರು 38ರಿಂದ 40 ವರ್ಷ ಕಾರ್ಯನಿರ್ವಹಿಸುವ ಮಾಜಿ ಕಾರ್ಯದರ್ಶಿ ಆರ್ ಚಂದ್ರಶೇಖರ್ ತುಂಬ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಉನ್ನತ ಮಟ್ಟಕ್ಕೆ ಈ ಸಂಘವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು, ಹಾಗೆ ಮಾಜಿ ನಿರ್ದೇಶಕರುಗಳು ಮತ್ತು ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ರೈತರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳನ್ನು ಕಾಲಕ್ಕೆ ತಕ್ಕಂತೆ ನೀಡೋಕ್ಕೆ ಅವರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಇಷ್ಟನ್ನು ಹೇಳೋದು ಬಯಸ್ತೀನಿ. ಹಾಗೆ ನಮ್ಮ ಈ ಒಂದು ಸಂಘದಲ್ಲಿ ಪ್ರತಿದಿನ 3200ರಿಂದ 3300 ಲೀಟರ್ ಹಾಲು ಶೇಖರಣೆ ಆಗುತ್ತೆ. ಹಾಗೆ ಪ್ರತಿ 15 ದಿನಕ್ಕೊಮ್ಮೆ 15,60,000ದಿಂದ 16 ಲಕ್ಷ ನಾವು ಹಾಲು ಬಿಲ್ಲನ್ನು ಉತ್ಪಾದಕರಿಗೆ ನೀಡ್ತೇವೆ. ಅದರಲ್ಲಿ ಪಶು ಆಹಾರದಲ್ಲಿ ಒಂದು 5ರಿಂದ 6 ಲಕ್ಷ ನಮಗೆ ಜಮಾ ಬರುತ್ತೆ. ಈ ರೀತಿ ನಮ್ಮ ಸಂಘ ಬೆಳೀತಾ ಇದೆ. ಅಂತೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹಾಲು ಸಂಗ್ರಹ, ಪೂರೈಕೆ ಮತ್ತು ಉತ್ತಮ ಆಡಳಿತದೊಂದಿಗೆ ಹಾಲು ಉತ್ಪಾದಕರಿಗೆ ಎಲ್ಲಾ ರೀತಿಯ ನೆರವು ಸಹಕಾರ ನೀಡುತ್ತಿರುವ ಮಳಮಾಚನಹಳ್ಳಿ ಡೇರಿಯು ಸಿಲ್ಕ್ ಅಂಡ್ ಮಿಲ್ಕ್ಗೆ ಹೆಸರಾದ ಶಿಡ್ಲಘಟ್ಟ ತಾಲೂಕಿಗೆ ಮುಕ್ಕುಟಪ್ರಾಯ ಎಂದರೂ ತಪ್ಪಾಗಲಾರದು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಎನ್ ರಾಮಚಂದ್ರಾಚಾರ್ಯ ಅಂತ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮಳಮಾಚನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಆಡಳಿತ ಮಂಡಳಿಯವರು ಮತ್ತು ರೈತರು ನಾವೆಲ್ಲ ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಸುಮಾರು ಒಂದು 15 ವರ್ಷಗಳಿಂದ ಹಾಲು ಪೂರೈಸ್ತಾ ಇದ್ದೆ. ನಮ್ಮ ತಂದೆ ತಾಯಿ ಸಹ ಹಾಲು ಪೂರೈಸ್ತಾ ಇದ್ದರು. ಆವತ್ತಿಂದಲೂ ಇವತ್ತುವರೆಗೂ ಉನ್ನತ ಮಟ್ಟದಲ್ಲೇ ಸಹಕಾರ ಕೊಟ್ಕೊಂಡು ಕಾಲಕ್ಕೆ ಬಟವಾಡೆ ಮಾಡಿಕೊಂಡು ರೈತರಿಗೆ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ಸಹಕಾರ ಸಂಘಕ್ಕೆ ನನ್ನ ಧನ್ಯವಾದಗಳು.